ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೇನು ಸ್ಪೆಷಲ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ಏನಿಲ್ಲ, ನಮ್ಮ ಚೆರಿದು ಮುಡಿ ಶಾಸ್ತ್ರ ಇತ್ತು. ಸೊ ಅದಕ್ಕೆ ನಾವು ಮನೆ ಮಂದಿ ಎಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಅದು ನಮ್ಮ ಮನೆ ದೇವ್ರು ಅಂದರೆ ನಮ್ಮ ಮನೆಯವರ ಮನೆ ದೇವರು ಹೊಸಕೆರೆ ಬೀರೇಶ್ವರ ಸ್ವಾಮಿ ಅಂತ. ಇದು ಲೊಕೇಟ್ ಆಗಿರೋದು ಬಂದು ಮದ್ದೂರಲ್ಲಿರೋ ಹೊಸಕೆರೆ ಹಳ್ಳಿಲಿ. ದೇವಸ್ಥಾನ ಒಳಗೆ ಎಂಟ್ರಿ ಆಗಿ ದೇವರಿಗೆ ಪೂಜೆ ಸಾಮಾನೆಲ್ಲ ಅರ್ಪಿಸಿ ನಮ್ಮ ಚೆರಿ ಕೂಡ್ಲೆಗೆ ತೀರ್ಥ ಹಾಕಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದು ಮುಡಿ ತೆಗಿಯೋ ಅಂಕಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಆ ಅಂಕಲ್ ಎಷ್ಟೊತ್ತಾದರೂ ಬಂದೇ ಇಲ್ಲ. ಸೊ ವೆಯ್ಟ್ ಮಾಡಿ ನಮಗೂ ಸಾಕಾಗೋಯ್ತು. ಸೊ ಅದೇ ಗ್ಯಾಪಲ್ಲಿ ನಾವು ರೀಲ್ಸು ಪಿಕ್ಸ್ ಎಲ್ಲ ತೊಗೊಂಡ್ವಿ. ನಮ್ಮ ಚರಿ ಕೂಡ ಆಟ ಆಡ್ಕೊಂಡು ಖುಷಿಯಾಗಿದ್ದ. ಅವನಿಗೆ ಎಷ್ಟೇ ಕಾಸ್ಟ್ಲಿ ಆಟ ಸಾಮಾನುಗಳು ಕೊಟ್ಟರು ಅದ್ರಲ್ಲಿ ಸಿಗದೆ ಇರೋ ಖುಷಿ ಅವ್ನ ಮಣ್ಣಲ್ಲಿ ಕಲ್ಲಲ್ಲಿ ಹಾಡ್ದಾಗೆ ಸಿಗೋ ಖುಷಿನೇ ಬೇರೆ. ಅಷ್ಟರಲ್ಲಿ ಅಂಕಲ್ ಬಂದರು. ಆಮೇಲೆ ಮುಡಿ ಶಾಸ್ತ್ರನ ಸ್ಟಾರ್ಟ್ ಮಾಡಿ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಫಸ್ಟ್ ಮುಡಿ ಕೊಟ್ಟಾಗ ಇಷ್ಟೊಂದು ಹಠ ಮಾಡಿರಲಿಲ್ಲ. ಅವ್ನು ಚಿಕ್ಕವನಿದ್ನಲ್ಲ, ಸೊ ಅವನಿಗೆ ಅಷ್ಟು ಗೊತ್ತಾಗ್ಲಿಲ್ಲ. ಇವಾಗ ಬೆಳೀತಾ ಅವನಿಗೆಲ್ಲಾನು ಗೊತ್ತಾಗ್ತಿದೆ. ಸೊ ನಮ್ಮ ಕೈಲಿ 3 ಜನ ಹಿಡಿದ್ರು ಅವನನ್ನು ಹಿಡಿಯೋಕ್ಕಾಗ್ತಿರಲಿಲ್ಲ, ಅಷ್ಟು ಹಠ ಮಾಡ್ತಿದ್ದ. ಬಟ್ ಫೈನಲಿ ಹೇಗೋ ಅವನನ್ನು ಸಮಾಧಾನ ಮಾಡಿ ಹೆಂಗೋ ಮುಡಿ ಕೊಟ್ಟು ಸ್ನಾನ ಮುಗಿಸಿ ಮತ್ತೆ ಅವನ ಔಟ್ಫಿಟ್ ಹಾಕಿ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಎಲ್ಲ ಹೊರಗೆ ಬಂದ್ವಿ. ಇದಾಗಿತ್ತು ನಮ್ಮ ಚೆರಿಯ ಮುಡಿ ಶಾಸ್ತ್ರ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಡೂ ಸಪೋರ್ಟ್. ಬಾಯ್ ಬಾಯ್.